ಬಾಗಲಕೋಟೆ ಮುಳುಗಲಿಕ್ಕೆ ಮುಖ್ಯ ಕಾರಣನೇ ಬಾಗಲಕೋಟೆ ಜಿಲ್ಲೆಯ ಶಾಸಕರುಗಳು. ಯಾಕಂದ್ರೆ ಇವ್ರ ಹತ್ರ ಇಚ್ಛಾಶಕ್ತಿಯೇ ಇಲ್ಲ. ಆಗಲೇ ಹೇಳಿದ್ರು, ನನಗೆ ಮಂತ್ರಿ ಪದವಿ ಕೊಡ್ರಿ ಅಂತಂದು 100 ಜನ ಸೇರಿಸುವಂಥ ಶಾಸಕರುಗಳು ಇಲ್ಲಿದ್ದಾರೆ ಹೊರತು ನಮ್ಮ ಬಾಗಲಕೋಟೆ ನಗರಕ್ಕೆ ಒಂದು ಕೈಗಾರಿಕೆಯನ್ನು ತಂದು ಕೊಡ್ರಿ, ಒಂದು 500 ಅಥವಾ 1000 ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ತಂದು ಕೊಟ್ರಿ ಅಂತಂದ್ರೆ ನಮ್ಮ ಜನ ಬದುಕ್ತಾರೆ, ಉದ್ಯೋಗ ಕಂಡುಕೊಂತಾರೆ ಅಂತ ಒಬ್ಬ ಶಾಸಕ ಕೂಡ ಪ್ರತಿಭಟನೆಯನ್ನು ಮಾಡಲಿಲ್ಲ. ಎಲ್ಲರಿಗೂ ತಮ್ಮ ತಮ್ಮ ಅಧಿಕಾರ, ತಮ್ಮ ಬೆಳವಣಿಗೆನೇ ಮುಖ್ಯ ಹೊರತು ಮತದಾರರ ಬೆಳವಣಿಗೆ ಮುಖ್ಯ ಅಲ್ಲ ಅಂತ ಅನ್ನೋದನ್ನ ಅವರು ಸಾರ್ವಜನಿಕವಾಗಿ ತೋರಿಸ್ತಿದ್ದಾರೆ. ಜನ ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ಇವತ್ತಿನಿಂದ ಈ ಕೈಗಾರಿಕೆ ವಿಷಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲ ಆರಂಭ ಸರ್. ಇದರ ನಂತರ ಈ ಮಾಧ್ಯಮದ ಮುಖಾಂತರ, ಈ ಹೋರಾಟದ ಮುಖಾಂತರ ಎಲ್ಲ ಸ್ಥಳೀಯ ಶಾಸಕರಾಗಲಿ, ಇನ್ನು ಜಿಲ್ಲೆಯ ಬಹುತೇಕ ಅಕ್ಕಪಕ್ಕದ ಶಾಸಕರಾಗಲಿ ಅವರೆಲ್ಲರಿಗೂ ನಾವು ಎಚ್ಚರಿಕೆಯನ್ನು ಕೊಡೋದು ಏನು ಅಂತಂದ್ರೆ, ಮುಳುಗಡೆ ಆದಂಥ ಬಾಗಲಕೋಟೆ ನಗರಕ್ಕೆ ಸಂತ್ರಸ್ತರಿಗೆ ನ್ಯಾಯ ಸಿಗುವವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನೆ ಇರೋದಿಲ್ಲ. ನೀವು ಎಚ್ಚರಿಕೆಯಿಂದ ನಿಮ್ಮ ಸರ್ಕಾರಿ ಕೆಲಸಗಳನ್ನ ಮಾಡಬೇಕಾಗತ್ತೆ. ಆ ರೀತಿ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ. ಅಂಥ ಹೋರಾಟಗಳನ್ನು ಕೂಡ ಮಾಡ್ತೀವಿ. ಶಾಸಕರ ಮನೆ ಮುತ್ತಿಗೆ ಮಾತ್ರ ಅಲ್ಲ, ನಾವು ಸಂಸದರ ಮನೆಯನ್ನು ಮುತ್ತಿಗೆ ಹಾಕ್ತೀವಿ. ಕೇಂದ್ರ ಸರ್ಕಾರದಿಂದ ಕೂಡ ಯಾವುದೇ ಯೋಜನೆಗಳು ಬಾಗಲಕೋಟೆಗೆ ಬಂದಿಲ್ಲ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ.